ಹೆಂಡತಿ ನೆನೆಸ್ಕೊಂಡು ಬರೆದಿದ್ದೇನೆ ಅದು. ಆಮೇಲೆ ಹಾಡು ಇಷ್ಟು ದೊಡ್ಡ ಯಶಸ್ಸಾಗುತ್ತೆ ಅಂತ ಗೊತ್ತಿತ್ತು. ಯಾಕೆಂದ್ರೆ ಹಾಡು ಬರೆಯುವಾಗ ಒಂದು ಅನ್ಸುತ್ತೆ, ಈ ಹಾಡು ಜನಕ್ಕೆ ಇಷ್ಟ ಆಗುತ್ತೆ, ಇದು ಹಿಟ್ ಆಗುತ್ತೆ, ಒಂದು 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 ಇಂಟ್ಯೂಷನ್ ಅಂತೀವಲ್ಲ ಮನಸ್ಸೊಳಗೆ ಒಂದು ಬರುತ್ತೆ. ಆದರೆ ಇಷ್ಟು ದೊಡ್ಡ ಯಶಸ್ಸು 10 ದಿವಸದಲ್ಲಿ 10 ಮಿಲಿಯನ್ ಅಂದರೆ ಈ ಸ್ಪೀಡು ಸುಮ್ಮನೆ ಹಂಗೇನೋ ಬರೆದ್ಬಿಟ್ಟು ಆಗೋದಿಲ್ಲ. ಸೊ ಇದು ಇಷ್ಟ ಆಗುತ್ತಾ ಇಲ್ವಾ, ಇದು ಯಾವ ಥರ ಬರೆದ್ರೆ ಏನಾಗುತ್ತೆ, ಹಾಡಿದ್ರೆ ಹೇಗೆ ಕೇಳಿಸುತ್ತೆ, ಇದನ್ನ ಯಾವ ಕಲಾವಿದರು ಸ್ಕ್ರೀನ್ ಮೇಲೆ ಹಾಡ್ತಾರೆ, ಅವ್ರ ಇಮೇಜ್ ಏನು, ಆ ಇಮೇಜನ್ನ ಮುರಿದು ನಾವು ಏನಾದ್ರು ವಸ್ತು ಕಟ್ಟಬೇಕಾ. ಈಗ ಇಲ್ಲಿ ತನಕ ಇರುವ ಹಾಡುಗಳು, ಗಣೇಶ ಹಾಡುಗಳು ಹೇಗೆ ಇದಾವೋ ಆ ಜಾನರ್ನಲ್ಲಿ ಇಲ್ಲದೆ ಇನ್ನೇನ್ ಮಾಡಬಹುದು. ಅಂಡ್ ಅದೇ ಸಮಯದಲ್ಲಿ ಒಪ್ಕೋಬೇಕು ಆಡಿಯನ್ಸ್, ಆ ಥರದ್ದು ಏನ್ ಪ್ರಯತ್ನ ಪಡ್ಬೋದು ಅಂತ ಯೋಚನೆ ಮಾಡ್ತೀವಿ. ತೀರಾ ಅದೊಂದು ಸೈನ್ಸ್ ಅದ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಈ ಸಾಲಿನ ನನಗೆ ಅಷ್ಟು ಚೆನ್ನಾಗಿ ಆಡೋದಕ್ಕೆ ಬರಲ್ಲ, ಬಟ್ ನೀವು ಎನಿ ಸೋಷಿಯಲ್ ಮೀಡಿಯಾನ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆನೂ ಕೂಡ ಈ ಹಾಡಿನದ್ದೇ ಸಾಕಷ್ಟು ಟ್ರೆಂಡಿಂಗ್ನಲ್ಲಿದೆ. ಸಾಕಷ್ಟು ರೀಲ್ಸ್ಗಳು ನೀವು ಕೂಡ ಮಾಡಿರ್ತೀರಿ. ಬರೀ ಕಾಮನ್ ಪೀಪಲ್ಸ್ ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾದ ಗೀತೆ ಇದು. ಈ ರೊಮ್ಯಾಂಟಿಕ್ ಗೀತೆಯನ್ನು ಬರೆಯೋದಕ್ಕೆ ನಮ್ಮ ಕವಿರತ್ನ, ಚಂದನವನದ ಕವಿರತ್ನ ಸರ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂಥ ಅದ್ಭುತವಾದ ಗೀತೆ. ಈ ಹಾಡನ್ನು ಅವರು ಯಾರನ್ನ ಕಣ್ಮುಂದೆ ತಂದ್ಕೊಂಡು ಬರೆದ್ರು. ಅಷ್ಟೊಂದು ಅಂದರೆ ಸಾಕಷ್ಟು ಸುಮಧುರವಾಗಿದೆ ಈ ಗೀತೆ. ನನ್ನೊಟ್ಟಿಗೆ ಈಗ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ ಅನ್ನುವಂಥ ಹಾಡು ನಮ್ಗಷ್ಟು ಚೆನ್ನಾಗಿ ಹೇಳೋಕ್ಕೂ ಬರಲ್ಲ, ಹಾಡೋಕ್ಕೂ ಬರಲ್ಲ. ಹೇಗುಟ್ಟು ಸರ್ ಈ ಒಂದು ಪ್ರೇಮ ಗೀತೆ ಅನ್ನುವಂಥದ್ದು? ಸಹಜವಾಗಿ ಎಲ್ಲ ಸಿನಿಮಾಗಳ ಗೀತೆಗಳು ಬರೆಯುವಾಗ ಅದಕ್ಕೊಂದು ಮನಸ್ಸಿನಲ್ಲೇ ಒಂದು ಸಿದ್ಧತೆ ಇರುತ್ತೆ. ಇದು ಅಷ್ಟೇ. ನೀವು ಆಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅದಕ್ಕೆ ಈಗಲೇ ಉತ್ತರ ಹೇಳ್ಬಿಡ್ತೀನಿ. ನೀವು ಪ್ರಶ್ನೆ ಕೇಳೋಕ್ಕೆ ಮುಂಚೆ ನನ್ನ ಹೆಂಡ್ತಿನೇ ಜೇನ ದನಿಯೋಳು ಮೀನ ಕಣ್ಣೋಳು ಎಲ್ಲವೂ. ಸೊ ನನ್ನ ಹೆಂಡ್ತಿ ನೆನೆಸ್ಕೊಂಡು ಬರೆದಿದ್ದೇನೆ ಅದು. ಆಮೇಲೆ ಹಾಡು ಇಷ್ಟು ದೊಡ್ಡ ಯಶಸ್ಸಾಗುತ್ತೆ ಅಂತ ಗೊತ್ತಿತ್ತು. ಯಾಕೆಂದರೆ ಹಾಡು ಬರೆಯುವಾಗ ಒಂದು ಅನಿಸುತ್ತೆ, ಈ ಹಾಡು ಜನಕ್ಕೆ ಇಷ್ಟ ಆಗುತ್ತೆ, ಇದು ಹಿಟ್ ಆಗುತ್ತೆ, ಒಂದು 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 ಇಂಟ್ಯೂಷನ್ ಅಂತೀವಲ್ಲ ಮನಸ್ಸೊಳಗೆ ಒಂದು ಬರುತ್ತೆ. ಆದರೆ ಇಷ್ಟು ದೊಡ್ಡ ಯಶಸ್ಸು 10 ದಿವಸದಲ್ಲಿ 10 ಮಿಲಿಯನ್ ಅಂದರೆ ಈ ಸ್ಪೀಡು. ಮತ್ತು ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಅಬ್ಬರವಾಗಿ ಇದೆ ಹಾಡು ಅಂದರೆ, ಪ್ರತಿಯೊಬ್ಬರು ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನನ್ನ ಮೆಸೇಜಸಲ್ಲಿ ನೋಡಿ, ಆಗಲೇ ಕೇಳಿಸ್ತಾ ಇದೆಯಾ, ಕನೆಕ್ಟ್ ಮಾಡಿದ್ದೀನಿ. ಸೊ ಬರ್ತಾನೆ ಇರುತ್ತೆ. ಒಂದು 2 ನಿಮಿಷಕ್ಕೆ ಒಂದಾದರೂ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಯಾರೋ ಅವರು ರೀಲ್ಸ್ ಮಾಡಿರೋದು ನನಗೆ ಹೇಳ್ತಾಯಿದ್ರು, 85,000 ರೀಲ್ಸ್ ಮಾಡಿದ್ದಾರೆ ಇಷ್ಟೇ ಒಂದು 7-8 ದಿವಸದಲ್ಲಿ. 85,000 ರೀಲ್ಸು ಯೂಟ್ಯೂಬರ್ ಇದು ಇನ್ಸ್ಟಾದಲ್ಲಿ ಆಗೋದು ಇದೆಯಲ್ಲ, ದಿಸ್ ಈಸ್ ಫಸ್ಟ್ ಟೈಮ್ ಇನ್ ಕನ್ನಡ ಅಂತ. ಸೊ ಅದೇನೋ ಇಟ್ ಹ್ಯಾಪನ್ಸ್ ಅಂತ, ಒಂದು ಗೆಲುವು ಅದು ಆಗ್ಬಿಡುತ್ತೆ ಅಂತ ಆಗಿದೆ. ಸರ್, ನೀವು ಈಗ ತಾನೇ ಹೇಳಿದ್ರಿ, ಅಂದರೆ ಟ್ರೆಂಡ್ ಆಗುತ್ತೆ ಅಂತ ಅನಿಸ್ಬಿಡುತ್ತೆ ಬರೀವಾಗಲೇ ಅಂತ. ಬಟ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥದ್ದನ್ನು ಇಳೆಯರಾಜ್ ಸರ್ ಇಂದ ಹಿಡಿದು ಚಂದನ್ ಶೆಟ್ಟಿವರೆಗೂ ಸಾಕಷ್ಟು ಜನ ಸಂಗೀತಗಾರರು, ದಿಗ್ಗಜರೆಲ್ಲರೂ ಕೊಂಡಾಡಿದ್ದಾರೆ. ಸೊ ಇದು ಹಿಟ್ ಆಗುತ್ತೆ ಅನ್ನೋದಕ್ಕೆ ನೀವು ಪ್ರಿಡಿಕ್ಟ್ ಮಾಡ್ತೀರಾ, ಹೌದು. ಬಟ್ ನೀವು ಮಾಡಿದ್ದೆಲ್ಲ ಸಾಂಗುಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಲ್ಲ ಸರ್, ಅದು ಹೇಗೆ ಅನ್ನುವಂಥದ್ದು? ಇಲ್ಲ, ಎಲ್ಲ ಸಾಂಗ್ಗಳು ಆಗುತ್ತೆ ಅಂತಲ್ಲ, ಬಹುತೇಕ ಆಗುತ್ತೆ. ಯಾಕೆಂದರೆ ಬರೆಯುವಾಗ 2-3 ವಿಷಯ ಇರುತ್ತೆ. ಒಂದು ಸಂಗೀತ ಭಾಳ ಮುಖ್ಯವಾಗಿ, ಏನು ಅದು ಕಂಪೋಸಿಷನ್ ಏನಿದೆ ಅನ್ನೋದು. ಆಮೇಲೆ ಡೈರೆಕ್ಟರ್ಸು ಯಾವ ಥರದ ಸಿಚುವೇಶನ್ ಕೊಡ್ತಾರೆ ಅನ್ನೋದೊಂದು. ಅದಾದಮೇಲೆ ನಾವು ಬರೆಯುವಾಗ ಇದು ತುಂಬ ಅದಕ್ಕೊಂದು ಪ್ರೋಸೆಸ್ ಇದೆ. ಒಂದು ಹಾಡು ಸುಮ್ಮನೆ ಹಾಗೇನೋ ಬರೆದ್ಬಿಟ್ಟು ಆಗೋದಿಲ್ಲ. ಸೊ ಇದು ಇಷ್ಟ ಆಗುತ್ತಾ ಇಲ್ವಾ, ಇದು ಯಾವ ಥರ ಬರೆದ್ರೆ ಏನಾಗುತ್ತೆ, ಹಾಡಿದ್ರೆ ಹೆಂಗೆ ಕೇಳಿಸುತ್ತೆ, ಇದನ್ನು ಯಾವ ಕಲಾವಿದರು ಸ್ಕ್ರೀನ್ ಮೇಲೆ ಹಾಡ್ತಾರೆ, ಅವ್ರ ಇಮೇಜ್ ಏನು, ಆ ಇಮೇಜನ್ನು ಮುರಿದು ನಾವು ಏನಾದರೂ ಹೊಸ್ತು ಕಟ್ಟಬೇಕಾ, ಅಥವಾ ಆ ಇಮೇಜಿನ ಜೊತೆಗೆ ನಾವೇನಾದರೂ ಕಟ್ಟಬೇಕಾ.
ಹೀಗೆ ತುಂಬ ವಿಷಯಗಳಿದೆ ಒಂದು ಹಾಡಿನಿಂದ ಬರೆಯೋದ್ರ ಹಿಂದೆ. ಹಾಗೆ ಬರೆದಂಥ ಹಾಡುಗಳೇ ಎಲ್ಲವೂ. ಸೊ ಸಕ್ಸಸ್ ಆಗುತ್ತೆ. ಜನ 6 ಕೋಟಿ 7 ಕೋಟಿ ಕನ್ನಡಿಗರು 7 ಕೋಟಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಚಿತ್ರರಂಗ ಕಾಪಾಡ್ತಿದೆ ನಮಗೆ. ಅಂದರೆ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು, ಸಂಗೀತ ನಿರ್ದೇಶಕರುಗಳು ಪ್ರತಿಯೊಬ್ಬರು ನಾಗೇಂದ್ರ ಪ್ರಸಾದ್ ಈ ಹಾಡು ಬರೀಲಿ ಅಂತ ಬರೋದೇ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋವಂಥದ್ದು. ಅದೇ ನಮ್ಮ ಬ್ಲೆಸ್ಸಿಂಗ್, ಅದು ನನಗೆ ಸಿಕ್ಕಿರುವ ಆಶೀರ್ವಾದ. ಇದು ದ್ವಾಪರ ಸಾಂಗ್ ಹುಟ್ಟಿದ್ದು ಹೇಗೆ ಸರ್? ಮತ್ತೆ ಯಾವ ಜಾಗದಲ್ಲಿ, ಇದು ನಿಮ್ಮ ಸ್ಟುಡಿಯೋದಲ್ಲಿ ನಾವು ಕೂತಿದ್ದೀವಿ ಈಗ, ಯಾವ ಜಾಗದಲ್ಲಿ ಕೂತು ಬರೆದಂಥ ಒಂದು ರೊಮ್ಯಾಂಟಿಕ್ ಗೀತೆ ಅದು ಅನ್ನುವಂಥದ್ದು? ಈ ಹಾಡನ್ನ ಪೂರ್ತಿ ಬರೆದದ್ದು ಅರ್ಜುನ್ ಜನ್ಯ ಸ್ಟುಡಿಯೋದಲ್ಲೇ. ಅಂದರೆ ಬಹಳ ಕಡಿಮೆ ಏನಾಗುತ್ತೆ, ಕಂಪೋಸ್ ಮಾಡಿಬಿಡ್ತಾರೆ, ನನಗೆ ಇಲ್ಲಿ ಕಳಿಸ್ತಾರೆ, ನಾನು ಇಲ್ಲಿ ಹಾಕ್ಕೊಂಡು ನಾನು ಇಲ್ಲೇ ಬರಿತೀನಿ. ಸ್ವಲ್ಪ ಬಹುತೇಕ ಹಾಡುಗಳಿಲ್ಲೇ ಬರೆದಿರೋಂಥವು. ಕಂಪೋಸರು, ಡೈರೆಕ್ಟ್ರು ಮತ್ತು ನಾನು 3 ಜನ ಕೂತ್ಕೊಂಡು ಕೆಲಸ ಮಾಡುವ ದಿನಗಳು ಕಡಿಮೆ. ಅಂದರೆ ಆ ಥರದ ಇದು ಕಡಿಮೆ. ಹರಿಕೃಷ್ಣ ಅವ್ರ ಜೊತೆ ಹಾಗಾಗುತ್ತೆ. ಅಂದರೆ ನಾನು ಹರಿಕೃಷ್ಣ ಅವರು ಹಾಡುಗಳೆಲ್ಲ 99% ಜೊತೆಯಲ್ಲೇ ಬರೆದಿರೋಂಥದ್ದು. ಅವ್ರೇನೋ ಕಂಪೋಸ್ ಮಾಡ್ತಿದ್ದಂಗೆ ನಾನು ಅಲ್ಲೇ ಸಾಲು ಹೇಳ್ತಾ ಇರ್ತೀನಿ, ಹಾಗೆ ನಡೆದಿರೋಂಥದ್ದು. ಅರ್ಜುನ್ ಜನ್ಯ ಅವ್ರ ಜೊತೆ ಒಂದಿಷ್ಟು ಸಿನಿಮಾಗಳು ಹೀಗೆ ನಡೆದಿದೆ. ಅದರಲ್ಲಿ ಇದು ಒಂದು ಸಿನಿಮಾ. ಅಂದರೆ ಕಂಪೋಸ್ ಮಾಡ್ತಾಯಿದ್ರು, ಇಲ್ಲೇ ಡೈರೆಕ್ಟ್ರ್ ಹೇಳ್ತಿದ್ರು. ಸೊ ಅವರು ಕಂಪೋಸಿಷನ್ ಹೇಗೆ ಏನು ಅಂತ ಡಿಸ್ಕಷನ್ನು, ಅದರ ಜೊತೆಗೆ ನಮ್ಮದೇನು ಇನ್ಪುಟ್ಟು. ಅದಾದಮೇಲೆ ಕಂಪೋಸ್ ಮಾಡಿದ ತಕ್ಷಣ ಇದನ್ನು ಹೇಗೆ ಬರೆದೆ ಚಂದ ಅಂತ ಹಾಗೆ ಬರೆದಿದ್ದು. ವಿಶೇಷವಾಗಿ ಏನಂದರೆ ಶ್ರೀನಿವಾಸರಾಜ್ ಅವರ ಎಲ್ಲ ಸಿನಿಮಾ ಕೆಲಸ ಮಾಡಿದ್ದೀನಿ ನಾನು. ಅವರು ಈ ದಂಡುಪಾಳ್ಯದಂಥ ಒಂದು ಹಾರ್ಡ್ ಕೋರ್ ಕ್ರೈಮ್ ಸ್ಕ್ರಿಪ್ಟ್ ಬರೆಯೋಕ್ಕೆ, ಸಿನಿಮಾ ಮಾಡೋಕ್ಕೆ ಮುಂಚೆ ಒಳ್ಳೆ ಮೆಲೋಡಿಯಸ್ ಆದ ನನ್ನವನು, ಕೋಟೆ, ಶಿವಂ, ಹೀಗೆ ಒಂದಷ್ಟು ಸಿನಿಮಾ ಮಾಡಿದ್ದಾರೆ. ಅದರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಅವರು ಈ ಥರದ, ಅಂದರೆ ಒಂದು ಸಿನಿಮಾ ಮಾಡುವಾಗ ಏನು ಮಾಡ್ತಾರೆ, ಪ್ರತಿ ಸಿನಿಮಾ ನನಗೆ ಮೊದಲು ಕತೆ ಹೇಳ್ತಾರೆ. ಇದು ಈ ಥರದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ಕಲಾವಿದ್ರದ್ದು ಯಾರನ್ನ ಇಟ್ಕೊಂಡು ಮಾಡಿದ್ರೆ ಚಂದ, ಏನು ಮಾಡಿದ್ರೆ ಹಿಂಗಿರುತ್ತೆ, ಯಾರು ಮ್ಯೂಸಿಕ್ ಮಾಡಿದ್ರೆ ಹಿಂಗಿರುತ್ತೆ, ಒಂದು ಡಿಸ್ಕಷನ್ ಮಾಡ್ತಾರೆ ನನ್ನ ಜೊತೆ ಯಾವಾಗಲೂ. ಆ ಥರದೊಂದು ಸ್ನೇಹ ಇದೆ ಅವ್ರ ಜೊತೆ ನನಗೆ. ಸೊ ಆ ಡಿಸ್ಕಷನಲ್ಲಿ ನಾವು ಒಂದಷ್ಟು ಅಂದ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಸಿಚುವೇಶನ್ಸು ಫಿಕ್ಸ್ ಮಾಡೋದು, ಇಲ್ಲಿ ಇಂಥ ಜಾಗದಲ್ಲಿ ಹಾಡು ಬಂದರೆ ಚೆನ್ನಾಗಿರುತ್ತೆ, ಓಕೆ. ಈಗೆಲ್ಲ ಇದಿಷ್ಟು ಇನ್ಪುಟ್ ನನಗೆ ಇರೋದ್ರಿಂದ, ಡೈರೆಕ್ಟರ್ ನನಗೆ ಅಷ್ಟು ಇನ್ಪುಟ್ ಕೊಟ್ಟಿರೋದ್ರಿಂದ, ನಮ್ಗೆ ಸಿಚುವೇಶನ್ ಅಂದ ತಕ್ಷಣ ಇದಕ್ಕೆ ಏನು ಬರೀಬೇಕು ಅಂತ ಒಂದು ಅನ್ಸೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಕತೆ ಆಗಿದೆ. ನೀವು ಸಿನಿಮಾ ನೋಡಿದಾಗ, ಸಿನಿಮಾದಲ್ಲಿ ಈ ದ್ವಾಪರ ಹಾಡು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಈ ಥರದ ಸಾಲುಗಳು ಬರೆದಿದ್ದೀನಿ ಅಂತ. ದ್ವಾಪರ ದಾಟಿ ನನ್ನನ್ನೇ ಸೇರಲು, ನನ್ನನ್ನೇ ನೋಡಲು ಬಂದ ರಾಧಿಕೆ, ಅಂದರೆ ತಾನು ಕೃಷ್ಣ ಅಂತ ಆಯ್ತಲ್ಲ. ಸೊ ಕೃಷ್ಣ ಅಂತ, ಹೀಗೆ ಅಲ್ಲಿಂದ ನಾನೇ ಶ್ರೀಕೃಷ್ಣ, ನೀನು ನನ್ನ ಭಾಮೆ, ಆ ಸಾಲುಗಳೆಲ್ಲ ನಿಮ್ಗೆ ಆ್ಯಪ್ಟ್ ಆಗ್ತಾ ಹೋಗುತ್ತೆ. ನೋಡಲಿಕ್ಕೆ ಹೆಂಗೆ, ಕೇಳಲಿಕ್ಕೆ ಒಂದು ಜನರಲ್ ಹೀರೋ ಹೀರೋಯಿನ್ನ ಹೊಗಳೋ ಹಾಡಾದರೂ ಕೂಡ ಸಿನಿಮಾದ ಜೊತೆ ಜೆಲ್ಲಾಗಿರುತ್ತೆ, ಕತೆ ಜೊತೆ ಜೆಲ್ಲಾಗಿರುತ್ತೆ. ಈಗ ಗಣೇಶ್ ಅವ್ರನ್ನ ಕೃಷ್ಣ ಅಂತಾನೆ ಕರೀತಾರೆ. ಬೇರೆಯವ್ರು ಇದ್ದಾರೆ ಇಂಡಸ್ಟ್ರಿಯಲ್ಲಿ ಕೃಷ್ಣ ಅನ್ನೋದಕ್ಕೆ, ಬೇರೆ ಬೇರೆ ಹೀರೋಗಳಿದ್ರು ಕೂಡ ನಾವು ಕೃಷ್ಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಗಣೇಶ್ ಸರ್. ಸೊ ಅವ್ರ ಇಮೇಜನ್ನು ಕೂಡ ಈ ಹಾಡಿನಲ್ಲಿ ತೋರಿಸುವಂಥ ಪ್ರಯತ್ನನ, ಅಥವಾ ರೊಮ್ಯಾಂಟಿಕ್ ಹೀರೋ ಅಂದರೆ ನಮ್ಮ ಗಣಿ ಅನ್ನೋವಂಥದ್ದು? ಸೊ ಅಲ್ಲಲ್ಲ, ಹಂಗಲ್ಲ. ಈಗ ಗಣೇಶ್ ಸಿನಿಮಾ ಮುಂಗಾರು ಮಳೆಯಿಂದ, ನಾನು ಮೊದಲನೇ ಸಿನಿಮಾ ಚೆಲ್ಲಾಟನೇ ಬರೆದಿದ್ದೀನಿ. ಒಂದು ಇಮೇಜು ಗಣೇಶ್ ಎಕ್ಸ್ಪ್ರೆಷನ್ಸು, ವಿಶೇಷವಾಗಿ ಈ ಥರದ ಹಾಡುಗಳಲ್ಲಿ ಅದು ಜನಕ್ಕೆ ಭಾಳ ಇಷ್ಟ ಆಗಿದೆ, ಆಯಿತಾ. ಸೊ ಆಮೇಲೆ ಆ ಹಾಡುಗಳು, ಗಣೇಶ್ ಹಾಡುಗಳು ಏನಿದ್ದಾವೆ, 90 ಭಾಗ ಜಯಂತ್ ಕಾಯ್ಕಿಣಿ ಅವರೇ ಬರೆದಿದ್ದಾರೆ. ನಮಗೆಲ್ಲ ಗೊತ್ತಿರೋದೇ ಅದು. ಒಂದು 10% ಬೇರೆ ಬೇರೆಯವ್ರು ಬರ್ತಿರ್ಬೋದು, ನಂದು ಹಾಡಿದೆ. ಆದರೆ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಇಲ್ಲಿ ತನಕ ಇರುವ ಹಾಡುಗಳು, ಗಣೇಶ ಹಾಡುಗಳು ಹೇಗೆ ಇದ್ದಾವೋ ಆ ಜಾನರ್ನಲ್ಲಿ ಇಲ್ಲದೆ ಇನ್ನೇನು ಮಾಡ್ಬೋದು, ಆ್ಯಂಡ್ ಅದೇ ಸಮಯದಲ್ಲಿ ಒಪ್ಕೋಬೇಕು ಆಡಿಯನ್ಸು, ಆ ಥರದ್ದು ಏನು ಪ್ರಯತ್ನ ಪಡ್ಬೋದು ಅಂತ ಯೋಚನೆ ಮಾಡ್ತೀವಿ. ತೀರಾ ಅದೊಂದು ಸೈನ್ಸ್, ಅದು ಅಷ್ಟೇ. ಒಂಥರ ಆ ಕ್ಷಣದಲ್ಲಿ ಅನಿಸುತ್ತೆ, ಇಲ್ಲ ಇದು ಬೇಡ, ಇದು ಹೀಗಿದ್ದರೆ ಚಂದ ಅಂತ. ಯಾರು ಹೀರೋ ಅನ್ನೋದು ತಲೆಗೆ ಬರುತ್ತೆ. ಈ ಹಾಡು ಯಾರು ತೆರೆ ಮೇಲೆ, ಈಗ ಕೆಲವು ಪದಗಳು
ಗಾಂಭೀರ್ಯದಲ್ಲಿ ಆ, ಈ ಥರ ಗಾಂಭೀರ್ಯ ಅನ್ನೋ ಪದ, ಔದಾರ್ಯವಂತೆ, ಈ ಥರದ ಪದಗಳು. ಆ, ಇವೆಲ್ಲ ಗಣೇಶ್ ಹಾಡಿದ್ರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೇಳಲಿಕ್ಕೆ ಅಂತ. ಸೊ ಕೆಲವು ಅಂದರೆ ಒಂದೊಂದು ಅನಿಸುತ್ತೆ, ಅದು ಪ್ರಯತ್ನ ಪಟ್ಟಿದ್ದೀನಿ, ಅದು ವರ್ಕ್ ಆಗಿದೆ, ಇವತ್ತು ಹಾಡು ಹಿಟ್ಟಾಗಿದೆ. ಸರ್ ನಿಮ್ಮ ಮತ್ತೆ ಅರ್ಜುನ್ ಸರ್ ಕಾಂಬಿನೇಷನಲ್ಲಿ ಈ ಹಿಂದೆ ಹಾಡುಗಳು ಬಂದವೆಲ್ಲವೂ ಕೂಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋದು. ಈಗಲೂ ಮತ್ತೆ ನಿಮ್ಮ ಕಾಂಬಿನೇಷನ್ ಕೃಷ್ಣಂ ಪ್ರಣಯ ಸಖಿನಲ್ಲಿ. ಸೊ ಅದು ಹಿಟ್ಟಾಗಿ ಟ್ರೆಂಡ್ ಆಗಿದ್ದಕ್ಕೆ ಒಂದು ಸೆಲ್ಫಿ ತಗೊಂಡು ಸಂಭ್ರಮಿಸಿದ್ದೀರಾ ಇಬ್ಬರು ಕೂಡ. ಸೊ ಅದು ಹೆಂಗೆ ಸರ್, ಒಂದು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆದಂಗೆ ನಿಮ್ಮ ಅವರ ಕಾಂಬಿನೇಷನ್ ಅರ್ಜುನ್ ಸರ್ ಜೊತೆ? ನಾನು ಯಾರ ಜೊತೆ ಕೆಲಸ ಮಾಡಿದ್ರು ಕಾಂಬಿನೇಷನ್ ವರ್ಕ್, ಯು ನೇಮ್ ದ ಕಂಪೋಸರ್, ಎಲ್ಲರ ಜೊತೆ ಸಕ್ಸಸ್ ಇದೆ. ಯು ನೇಮ್ ದ ಹೀರೋ, ಎಲ್ಲರ ಜೊತೆ ಕೆಲಸ ಮಾಡೋದು ಅಂದರೆ ಸಿನಿಮಾ ಕೆಲಸ ಮಾಡ್ತೀವಿ. ಇನ್ನೊಂದು ಡೈರೆಕ್ಟರ್ಸ್ ಅವರ ಒಬ್ಬೊಬ್ಬರ ಇದು ಏನು ಅವರ ತರುವ ಸಿಚುಯೇಷನ್ನು ಮತ್ತು ಅವರ ಸಾಹಿತ್ಯಾಸಕ್ತಿ ಇವೆಲ್ಲ ಕೌಂಟ್ ಆಗುತ್ತೆ ಒಂದು ಹಾಡಿನ ಹಿಂದೆ. ಸರ್ 5 ನಿಮಿಷಕ್ಕೂ ಒಂದು ಸಾಂಗ್ ಬರೆದಿದ್ದು ಹಿಂದೆ ಮಳೆಬಿಲ್ಲು ಸಾಂಗಿಂದ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಇದ್ದಾವೆ. 5 ನಿಮಿಷಕ್ಕೂ ಬರೀತಾರೆ, ಒಂದು 10 ಡೇಸು ತಗೊಂಡಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀವಿ. ಸೊ ಈ ಒಂದು ದ್ವಾಪರ ಹಾಡು ಎಷ್ಟು ನಿಮಿಷದಲ್ಲಿ ಕಂಪೋಸ್ ಆಗಿದ್ದು, ಅಲ್ಲ ಎಷ್ಟು ನಿಮಿಷದಲ್ಲಿ ಬರೆದಿದ್ದು ತಾವು ಅಂತ? ಇದು ಏನು ಅದಕ್ಕೇನು ಅಂದರೆ ಕಂಪೋಸಿಂಗು ಜೊತೆಗೆ ಹಾಡು ಬರೆದಿದ್ದು, ಬರೆದು ಅಲ್ಲೇ ಅಂದರೆ ನಮ್ಮ ಅರ್ಜುನ್ ಸ್ಟುಡಿಯೋದಲ್ಲಿ ಏನಾಗುತ್ತೆ, ಕಂಪೋಸರು ಅರ್ಜುನ್ ಕಂಪೋಸ್ ಮಾಡಿಕೊಂಡು ಪಕ್ಕದಲ್ಲಿ ಒಬ್ಬ ಸಿಂಗರ್ ಇರ್ತಾರೆ, ಡೈರೆಕ್ಟ್ರು, ನಾನು. ಹಾಗೆ ಬರಿತಾ ಅಂದರೆ ಅವ್ರು ಕಂಪೋಸ್ ಮಾಡ್ತಾ ನಾನು ಇಲ್ಲಿ ಬರೆದು ಅಲ್ಲೇ ಹಾಡಿಸಿ ಪಲ್ಲವಿ ಆಗೋಯ್ತು, ನೆಕ್ಸ್ಟ್ ಚರಣ, ಹೀಗೆ. ಏನು ಅಂದಾಜು 1.5 ಅವರ್ 2 ಅವರ್ ಇರ್ಬೋದು ಅಷ್ಟೇ, 1-2 ತಾಸು ಅಷ್ಟರಲ್ಲಿ ಮುಗಿಸ. ನಾನು ಅದಾದಮೇಲೆ ಹಾಡು ತಗೊಂಡು ನಾನು ಬಂದ್ಬಿಟ್ಟು ಮತ್ತೆ ನಾನು ಹಾಕ್ಕೊಂಡು ಕೇಳ್ತೀನಿ, ಮತ್ತೆ ಕಾರಲ್ಲಿ ಬರ್ತಾ ಕೇಳಿಕೊಂಡು ಏನು ಇನ್ನೇನಾದರೂ ಮಾಡ್ಬೋದಾ, ಇದಕ್ಕೆ ಇನ್ನೂ ಬೆಟರ್ಮೆಂಟ್ ಏನು ಮಾಡ್ಬೋದು ಅಂತ ಒಂದಷ್ಟು ಸಾಲನ್ನ ಕರೆಕ್ಷನ್ ಹೇಳ್ತೀನಿ. ಈ ಲೈನು ಸಿಂಗರ್ಗೆ ಇದನ್ನು ಚೇಂಜ್ ಮಾಡಮ್ಮ, ಇದು ಚೇಂಜ್ ಮಾಡಿದ್ದೆ, ಆ ಥರ ಆಗಿರೋದು ಹಾಡಿದ್ದು. ಸರ್ ಪಂಜಾಬಿ ಅವರಾದರೂ ಕೂಡ ಅದ್ಭುತವಾಗಿ ಹಾಡಿದ್ದಾರೆ. ಸೊ ನಿಮಗೆ ಜಸ್ಟಿಫೈ ಮಾಡಿದಾರಾ ನಿಮ್ಮ ಒಂದು ಲಿರಿಕ್ಸ್ಗೆ ಜಸ್ಕರಣ್ ಅಂತ? ಜಸ್ಕರಣ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮೇಯ್ನ್ ಏನಾಗುತ್ತೆ, ಈ ಬೇರೆ ಭಾಷೆಯ ಸಿಂಗರ್ಸ್ನ ಹಾಡಿಸುವಾಗ ಹಾಡಿಸೋರ ಕನ್ನಡ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದರೆ ಇವ್ರಿಗೆ ಹೇಳಕ್ಕೆ ಬರ್ದಿದ್ರೆ ಅವರು ಹೆಂಗಿರುತ್ತೆ ಅಲ್ವಾ. ಸೊ ಚೆನ್ನಾಗಿ ಹಾಡಿಸಿದ್ದಾರೆ, ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ, ಡೈರೆಕ್ಟ್ರು ಮತ್ತು ನಮ್ಮ ಅರ್ಜುನ್ ಜನ್ಯ ಹಾಡಿಸಿರೋದು, ಚೆನ್ನಾಗಿ ಹಾಡಿಸಿದ್ದಾರೆ, ಅದು ಮುಖ್ಯ. ಯಾಕೆಂದರೆ ಬೇರೆ ಸಿಂಗರ್ಸ್ ನೀವು ನೋಡಿರ್ತೀರಿ, ಎಲ್ಲೆಲ್ಲೋ ತಪ್ಪು ಪಲಕುಗಳಿರುತ್ತೆ, ಅದು ಹಂಗಿಲ್ಲ, ಇದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಜಸ್ಕರಣ್ ಒಂಥರ ಫ್ರೆಶ್ ಆಗಿದೆ ಅವ್ರ ವಾಯ್ಸ್, ಚೆನ್ನಾಗಿ ಅನಿಸುತ್ತೆ. ಸರ್ ಇದರಲ್ಲಿ ಬರ್ತಕ್ಕಂಥ ಕೆಲವ್ರ ಹೆಸರುಗಳು ಇವಾಗ ಟ್ರೋಲ್ ಆಗ್ತಿರೋ ಮೀಮ್ಸಲ್ಲೆಲ್ಲ ಏನು ಬರ್ತಿದೆ, ಈಗ ರಶ್ಮಿಕಾ ಆಶಿಕಾ ಎಲ್ಲ ಇಲ್ಲ, ಮಾಳವಿಕದಷ್ಟೇ ಟ್ರೆಂಡ್, ಮಾಳವಿಕದ ಇವಾಗ ಅವ ಅನ್ನೋಂಥದ್ದು. ಸೊ ನಿಮ್ಮಿಂದ ಅವ್ರೀಗ ಏನು ಮೇನ್ ಸ್ಟ್ರೀಮಿಗೆ ಬರುವಂತಾಯ್ತು. ಅವ್ರು ಮಲಯಾಳಮಲ್ಲಿ ತುಂಬ ಫೇಮಸ್ ಆಗಿ ನಂಬರ್ 1 ನಟಿ ಆಗಿದ್ರು ಕೂಡ, ಶೈನ್ ಆದರೂ ಕನ್ನಡದಲ್ಲಿ ರಶ್ಮಿಕಾ ಆಶಿಕಾ ಸೈಡ್ಗೆ ಹೋಗಿ ಅಂತ ನಮ್ಮ ಮೀಮ್ ಪೇಜ್ ಅವರು ಆಗ್ತಿದ್ದಾರೆ, ಮಾಳವಿಕಾ ಟ್ರೆಂಡ್ ಆಗಿದ್ದಾರೆ. ಸೊ ಏನು ನಮ್ಮ ಕನ್ನಡದ ಹುಡುಗಿರಿ ಆ್ಯಕ್ಟ್ರ್ ಸೈಡ್ಗೆ ಹೋಗ್ಬೇಕು, ಯಾರು ಸೈಡ್ಗೆ ಹೋಗಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಆಗಿ. ಸೊ ಎಲ್ಲ ಕಾಗಳು ನಮ್ಮವ್ರೆ, ಯಾಕಂದರೆ ಅಂದರೆ ಕನ್ನಡಿಗರೇ, ನಮ್ಮ ನೆಲಕ್ಕೆ ಬಂದಮೇಲೆ ಅವ್ರು ಕನ್ನಡಿಗರೇ ಅಷ್ಟೇ. ಸರ್ ಅದ್ರಲ್ಲಿ ತುಂಬಾ ಜನದ ಹೆಸರು ಕಾಯಿಂದನೇ ಎಂಡ್ ಆಗುತ್ತೆ ಸರ್, ನನಗೆ ನೆನಪಿಲ್ಲ ಅಷ್ಟೊಂದು ಜನದ್ದು. ಅವರೆಲ್ಲರ ಹೆಸರುಗಳು ಯಾರಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಂದ್ರೆ ಅದು ಒಳ್ಳೆ ಪ್ರಶ್ನೆ ಕೇಳಿದೀನಿ, ಯಾರು ಕೇಳಿಲ್ಲ ಈ ಪ್ರಶ್ನೆ ನನಗೆ. ಅದು ಆ ಜಾಗ ಹೆಂಗಿತ್ತು ಅಂದರೆ ತನಾನನ ತನಾನನ ತರಾನನ ತರನಾನ ಅಂತಿರುತ್ತೆ. ಸೊ ಎಲ್ಲ ಹೆಸರುಗಳು ಹೇಳೋ ಜಾಗ ಇದು, ಹೆಸರುಗಳು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ಹೆಸರುಗಳು ರೆಗ್ಯುಲರ್ ಇರೋ ಹೆಸರು ಬೇಡ, ಫ್ರೆಶ್ ಆಗಿರ್ಬೇಕು. ಏನಿಲ್ಲ, ಯೋಚನೆ ಮಾಡೋದಷ್ಟೇ. ತರ ಏನು ನನಗೇನು ಯುವಾಂಶಿಕಾ, ಶಿಫಾಲಿಕಾ, ಇದು ಯಾರ್ಯಾರು ಹೆಸರುಗಳು ಕೇಳಿ, ಶಿಫಾಲಿಕಾ ಏನು ಯುವಾಂಶಿಕಾ, ಆಕರ್ಷಕ, ಅವೆಲ್ಲ ಹೆಸರುಗಳನ್ನ ಈಗ ಎಲ್ರು ಕೂಡ ನೇಮ್ ಅವ್ರವ್ರ ಮಕ್ಳಿಗೆ ಇಡ್ಬೋದು ಸರ್, ಹಂಗಿದೆ. ಸುಮ್ಮನೆ ಹಂಗೇನೇನೋ ಅನಿಸ್ತು, ಚೆನ್ನಾಗಿ ಸೆಟ್ ಆಯಿತು. ಅದೇ ಜಾಗ ಸೆಕೆಂಡ್ ಚರಣ ಬಂದಾಗ ಬರುತ್ತೆ. ಅಲ್ಲೇನು ಮಾಡಿದೆ, ಏನು ನೀಲಾವತಿ, ಲೀಲಾವತಿ, ಶರಾವತಿ, ಅಂದರೆ ಗಂಗಾವತಿ, ತುಂಗಾವತಿ, ಈ ಥರ ಫ್ರೆಶ್ ಆಗಿ. ಅದೇ ಇವಾಗ ಯಾಕೆ ಲಿರಿಕ್ ಬಗ್ಗೆ ಮಾತಾಡ್ತಿದಾರಲ್ಲ, ಒಂಚೂರು ಹೊಸದಾಗಿರ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ಅಲ್ಲಲ್ಲಿ.
ಗಾಂಭೀರ್ಯದಲ್ಲಿ ಆ ಥರದ್ದು ಆ ಜಾಗ ಎಲ್ಲ. ನೀಲದನಿಯೊಳೆ ನಿಮ್ಮ ಎಷ್ಟೋ ಜನದ ರೀಲ್ಸ್ ಆಗಿದೆ. ಸೊ ನೀವು ನಿಮ್ಮ ಕ್ರಶ್ ಮತ್ತೆ ನಮ್ಮ ಮೇಡಮ್ನ ನಮ್ಮ ಮೇಡಮ್ ಅಲ್ಲ ನಿಮ್ಮ ಮೇಡಮ್ನ ನೆನಪು ಮಾಡ್ಕೊಂಡು ಆ 4 ಸಾಲ ಹಾಡ್ಬೋದಾ? ನಾನು ಹಾಡುಗಾರಲ್ಲ, ಸುಮ್ಮನೆ ನನ್ನ ಹಾಡನ್ನ ಹೇಳ್ತೀನಿ ಅಷ್ಟೆ. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ಸಾಕು. ಓಕೆ ಸರ್, ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್. ಯೂಶುವಲಿ ನಾವು ರೀಲ್ಸ್ ಮಾಡಿಸ್ಬೇಕು ಅಂದ್ರೆ ಇವತ್ತಿಂದ ಅಂದ್ರೆ ನಮ್ಮ ಸಿನಿಮಾ ರೀಚ್ ಮಾಡ್ಬೇಕಂದ್ರೆ ನಮ್ಮ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಂದಿಷ್ಟು ಜನ ರೀಲ್ಸ್ ಮಾಡ್ರಪ್ಪ, ಯಾರ್ಯಾರು ಇನ್ಫ್ಲೂಯೆನ್ಸರ್ ಇದ್ದೀರಾ ಅನ್ನೋಂಥ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಹಾಡಿಗೆ ನೀವು ಬರೆದಂಥ ಸಾಲುಗಳಿಗೆ ಇಷ್ಟೆಲ್ಲ 80,000ಕ್ಕೂ ಹೆಚ್ಚು ರೀಲ್ಸ್ ಬಂದಿರೋದು, ಮತ್ತೆ 1 ಕೋಟಿ ಜನ 10 ದಿನದಲ್ಲಿ ನೋಡೋದು, ಈ ಥರದ್ದೆಲ್ಲ ನೋಡಿದಾಗ ಇನ್ನೂ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ಭಾವಿಸಿದ್ದೀನಿ. ಎಷ್ಟು ಇನ್ಸ್ಪಿರೇಷನ್ ಸರ್. ಎಲ್ಲದರ ಆಚೆಗೆ ಒಂದು ವಿಷಯ ಹೇಳಬೇಕು. ನಾವು ಇಷ್ಟೆಲ್ಲ ಕಾಂಪಿಟೇಷನ್ಗಳ ಮಧ್ಯೆ ಒಂದು ಕನ್ನಡ ಹಾಡನ್ನು ಜನ ಇಷ್ಟು ರಿಸೀವ್ ಮಾಡೋದಿದೆಯಲ್ಲ, ಯಾಕೆಂದರೆ ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಯ ಸಿನಿಮಾಗಳು, ಬೇರೆ ಬೇರೆ ಭಾಷೆಯ ಹಾಡುಗಳು ಇವೆಲ್ಲ ಸುತ್ತಾ ಇದ್ದಾವೆ, ಈಗಲೂ ಇದ್ದಾವೆ. ನಿಮಗೆ ಮೊಬೈಲ್ ತೆಗೆದ್ರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾಗೆ ಹೋದರೆ ನೂರಾರು ಹಾಡುಗಳು. ಇಷ್ಟೆಲ್ಲ ಹಾಡುಗಳ ಮಧ್ಯೆ ಒಂದು ಕನ್ನಡ ಹಾಡು ಇಷ್ಟು ದೊಡ್ಡ ಯಶಸ್ಸಾಗಬೇಕಂದ್ರೆ ಇದು ಕನ್ನಡಿಗರ ಗುಣ. ಇದು ಏನಂದರೆ ಅಷ್ಟೆಲ್ಲದರ ಮಧ್ಯೆ ಚೆನ್ನಾಗಿದ್ದರೆ ನಾನು ಹಂಗೆ ರಿಸೀವ್ ಮಾಡ್ತೀನಿ ಅನ್ನುವ ಒಂದು ಗುಣ ಇದೆ. ಫ್ರೆಶ್ ಇದ್ದರೆ ನಾನು ಅವ್ರಿಗೆ ಇಷ್ಟ ಆಗಿಬಿಟ್ರೆ ಎದೆಗೆ ಹೇಗೆ ಅಪ್ಕೊಳ್ತಾರೆ ಅನ್ನೋದಕ್ಕೆ ಇಂಥ ಹಾಡುಗಳು ಸಾಕ್ಷಿ. ಸರ್, ಎಸ್ಪೆಷಲಿ ಡೈರೆಕ್ಟರ್ಗಳು ಒಂದು ಜಾನರ್ ಸಿನಿಮಾಗಳಿಗೆ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಅಂದರೆ ಒಂದ್ಸಲ ಮಾಸ್ ಸಿನಿಮಾ ಮಾಡಿದ್ರೆ ಅವರು ನೆಕ್ಸ್ಟ್ ರೊಮ್ಯಾಂಟಿಕ್ ಸಿನಿಮಾ ಮಾಡ್ತಾರೆ ಅಂದರೂ ಜನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಸೊ ಬಟ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಂಗಿಲ್ಲ. ಪ್ಯಾಟ್ರಿಯೋಟಿಕ್ ಸಿನಿಮಾಗಳು, ಡಿವೋಷನಲ್ ಬರೀತಾರೆ, ಆಮೇಲೆ ರೊಮ್ಯಾಂಟಿಕ್ ಬರೀತಾರೆ. ಎಲ್ಲ ಗೀತೆಗಳಿಗೆ ಯಾವುದಕ್ಕೂ ಟ್ರೆಂಡಿಂಗ್ ಅಲ್ಲ, ಅದರ ಫಿಕ್ಸ್ ಇಲ್ಲ. ನೀವು ಎಲ್ಲ ಥರದ ಹಾಡುಗಳನ್ನ ಬರೀತೀರಾ. ಇದು ಹೇಗೆ ಸಾಧ್ಯ ಆಯಿತು ಸರ್? 3,000 ಹಾಡುಗಳು ಮೀರಿ ಹೋಗ್ತಾ ಇದೆ. ಮೊದಲನೇದಾಗಿ ನಾನು ಇದೇ ಬರೆಯೋದು, ನನಗಿಷ್ಟೇ ಬರೋದು, ನನಗಿದೇ ಗೊತ್ತಿರೋದು ಅಂತ ಅಂದ್ಕೊಳ್ಳೋದೇ ತಪ್ಪು. ನನಗೆಲ್ಲ ಗೊತ್ತು, ನನಗೆಲ್ಲವನ್ನೂ ಬರೆಯಬಲ್ಲೆ ಅಂತ ಅಂದ್ಕೋಬೇಕು. ಎಷ್ಟು ಕರೆಕ್ಟ್ ಇದೆ, ಎಷ್ಟು ತಪ್ಪಿದೆ ಅಂತ ಜನ ಡಿಸೈಡ್ ಮಾಡ್ತಾರೆ, ಇವನು ಇದಕ್ಕೆ ಯೋಗ್ಯನಾ ಅಲ್ವಾ ಅಂತ. ಆದರೆ ನಾವು ಎಲ್ಲವನ್ನೂ ಮಾಡಬೇಕು ಕೆಲಸ, ಅದೊಂದು. ಆಮೇಲೆ ಒಂದು ರೀತಿ ಆಶೀರ್ವಾದ ನನಗೆ. ನಾನು ಬರೆದ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್ ಹೀರೋ ಇಂಟ್ರೊಡಕ್ಷನ್ ಹಾಡುಗಳು, ರಾಶಿ ಹಾಡುಗಳು ಸಕ್ಸಸ್ಸು ಎಲ್ಲ ಹೀರೋಗಳಿಗೆ. ಅದೇ ಸಂದರ್ಭದಲ್ಲಿ ಎಲ್ಲ ಹೀರೋಗಳಿಗೆ ಬರೆದ ಮೆಲೋಡಿಯಸ್ ಹಾಡುಗಳು, ಡ್ಯೂಯೆಟ್ ಹಾಡುಗಳು ಸಕ್ಸಸ್. ಸೊ ನಾವು ಒಂದೇ ಅಂತ ಸ್ಟಿಕ್ ಆನ್ ಆಗದೆ ಎಲ್ಲವನ್ನೂ ಎಲ್ಲದಕ್ಕೂ ಅಷ್ಟೇ ಎಫರ್ಟು, ಅಷ್ಟೇ ಎನರ್ಜಿ, ಅಷ್ಟೇ ಎಮೋಷನ್ನು ಹಾಕಿ ಬರೆದಾಗ ಆಗುವಂಥ ಸಕ್ಸಸ್ ಇದು. ಸೊ ಯಾವುದಕ್ಕೂ ನಾನಂತೂ ಫಿಕ್ಸ್ ಆಗಿಲ್ಲ. ನನಗೆ ಅವಕಾಶ ಕೊಡ್ತಿರುವ ನಿರ್ದೇಶಕರು ಫಿಕ್ಸ್ ಆಗಿಲ್ಲ. ಕೆಲವರಿಗೆ ಸರ್ ಅವ್ರೇನೋ ಒಂದು ಸಿಚುವೇಶನ್ ತಂದಾಗ, ಸರ್ ಅಪ್ಪ ಐ ಲವ್ ಯು ಥರದ್ದು, ಅಮ್ಮ ನನ್ನೀ ಜನ್ಮ ಆ ಥರದ್ದು, ಬ್ರಹ್ಮ ವಿಷ್ಣು ಶಿವ ಆ ಥರದ್ದು. ಸೊ ಈ ಹಾಡು ಚೆನ್ನಾಗಿದೆ ಅಂತ ತಾಯಿ ಬಗ್ಗೆ ಹಾಡ್ಸೋಕ್ಕೋ ಬರ್ಸ್ಕೊಳ್ಳಿಕ್ಕೋ ಅಥವಾ ಫ್ಯಾಮಿಲಿ ಬರ್ಸ್ಕೊಳ್ಳಿಕ್ಕೋ ಬರ್ತಾರೆ. ಇದು ಒಂದು ವರ್ಗ. ಆದರೆ ಇನ್ನೊಂದು ವರ್ಗ, ಸರ್ ಒಂದು ಮಳೆ ಬಿಲ್ಲು, ಸಾಲುತ್ತಿಲ್ಲವೇ, ನಂದು ಪ್ರೀತಿ ಏಕೆ ಭೂಮಿ ಮೇಲಿದೆ, ಹೀಗೊಂದು ಲಿಸ್ಟ್ ಹೇಳ್ತಾರೆ. ಸೊ ಈ ಥರದ ಲವ್ ಸಾಂಗ್ಸು, ಕರಿಯ ಐ ಲವ್ ಯು, ಒಬ್ಬೊಬ್ಬರು ಒಂದೊಂದು ಇಷ್ಟ ಆಗುತ್ತೆ. ಸೊ ಆ ಡೈರೆಕ್ಟ್ರುಗಳು ನನ್ನ ಅಪ್ರೋಚ್ ಮಾಡೋದು ಈ ಥರದ ಹಾಡು ಅಂತ. ನನಗೆ ಒಂದೊಂದು ಸಲ ನಗು ಬರುತ್ತೆ. ಒಂದು ದಿವಸ ಒಬ್ಬ ನಿರ್ದೇಶಕರು ಬಂದು, ಅಣ್ಣ ಅದೇನು ಹಾಡೋಣ ಅದು ಅಂಥೇಳಿ ಒಂದು ಜಾನರ್ ಹಾಡನ್ನ ಕೊಂಡಾಡಿ ನನ್ನ ಹತ್ರ ಆ ಜಾನರ್ದೇ ಒಂದು ಹಾಡು ಬರ್ಸ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆಯಲ್ಲೇ ಇನ್ನೊಬ್ಬ ಡೈರೆಕ್ಟ್ರ್ ಬಂದು ಇನ್ನೊಂದು ಜಾನರ್ನ ಹೊಗಳ್ತಾರೆ. ಅಣ್ಣ ಅದೇನಣ್ಣ ಅಷ್ಟೊಂದು ಸೂಪರು, ಅದು ನೀವು ಬಿಡೋಣ ಹಂಗೆ ಹಿಂಗೆ ಅಂತ ಅದನ್ನು ಬರ್ಸ್ಕೊಂಡು ಹೋಗ್ತಾರೆ. ನನಗೆ ನಗು, ನಾನು ಯಾವ ಜಾನರ್ ಆ್ಯಕ್ಚುಲಿ ಯಾವ್ದು ಚೆನ್ನಾಗಿ ಬರೀತೀನಿ ಅಂತ. ಸೊ ಎಲ್ಲವನ್ನೂ ಬರಿತಾ ಇದ್ದೀವಿ ಅಷ್ಟೇ, ಅದು ಜನ ಹಿಟ್ ಮಾಡ್ತಾರೆ. ಈಗ ಬೇರೆ ಬೇರೆ ಜಾನರ್ ಹಾಡುಗಳು ಬರಿತೀರಿ, ಹೌದು, ಬಟ್ ಎಲ್ಲವನ್ನೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದು. ಈಗ ಡೈಲಾಗ್ ರೈಟರ್ ಆಗ್ತೀರಿ, ಲಿರಿಸಿಸ್ಟು ಕೂಡ ಹೌದು, ಡೈರೆಕ್ಷನ್ ಮಾಡಿದ್ದೀರಾ, ಎಲ್ಲ ಥರ ಈ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಮುಂದಾಗೋದಕ್ಕೆ ರೀಸನ್ ಏನು ಸರ್? ಎಲ್ಲ ಸೆಕ್ಟ್ರಲ್ಲೂ ಗುರ್ತಿಸ್ಕೋಬೇಕು ಅಂತನಾ ಅಥವಾ ಅದೊಂದು ಹಾಬಿನ, ಹವ್ಯಾಸನ ಅಥವಾ ಹೇಗೆ ಅಂತ? ನಾನು ಒಂಚೂರು ರಂಗಭೂಮಿ ಹಿನ್ನೆಲೆಯಿಂದ ಬಂದವನು. ನಮಗೆ ಏನು ವ್ಯಕ್ತಿತ್ವ ಹೆಂಗೆ ಸೃಷ್ಟಿಯಾಗಿದೆ ಅಂದರೆ,
ನನ್ನ ಒಳಗಿನ ನಾಗೇಂದ್ರ ಪ್ರಸಾದ್ ಹೇಗೆ ತಯಾರಾಗಿದ್ದಾನೆ ಅಂದರೆ, ಹಿನ್ನೆಲೆಯಲ್ಲಿ ರಂಗಭೂಮಿಲಿ ಒಂದು ಸ್ಟೇಜ್ ಕೆಲಸನೂ ಮಾಡಬೇಕು, ಲೈಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಸ್ಕ್ರಿಪ್ಟ್ ಬರೀಬೇಕು, ಹಾಡಬೇಕು, ತಂಡದಲ್ಲಿ ಯಾವುದೋ ತಾಳ ನುಡಿಸ್ಬೇಕು, ಎಲ್ಲವನ್ನೂ ಮಾಡುವಂಥ ಜಾಗದಿಂದ ಬಂದಿದ್ದೀನಿ ನಾನು. ರಂಗಭೂಮಿಯ ಶಕ್ತಿ ಅದು. ಯಾಕೆಂದರೆ ನಮ್ಗೆ ಯಾವತ್ತೂ ಫಿಕ್ಸ್ ಆಗಿಲ್ಲ ನೀನು ಡೈರೆಕ್ಟ್ರೇ ರಂಗಭೂಮಿಲಿ ಅಂತ. ಅದು ಮಾಡಿದ್ದೀನಿ, ಲೈಟಿಂಗ್ ಮಾಡಿದ್ದೀನಿ, ಕಾಸ್ಟ್ಯೂಮ್ ಮಾಡಿದ್ದೀನಿ. ಸೊ ಎಲ್ಲವನ್ನೂ ನಮ್ಮನ್ನು ತಯಾರು ಮಾಡಿಬಿಟ್ಟು ಸಿನಿಮಾಗೆ ಬಂದಾಗ ನಾನು, ಸರ್ ಈ ಪಿಕ್ಚರ್ ಡೈಲಾಗ್ ಬರೀತೀರಾ? ಹಾಂ ಬರೀತೀನಿ ಸರ್. ಸರ್ ಆ್ಯಕ್ಟ್ ಮಾಡ್ತೀರಾ? ರೆಡಿ ಸರ್. ಸರ್ ಹಾಡು ಬರೀ ರೆಡಿ. ಸರ್ ಒಂಚೂರು ಇದು ಮ್ಯೂಸಿಕ್ ಮಾಡೋದು ಚೆನ್ನಾಗಿರುತ್ತೆ, ತಗೊಳ್ಳಿ ಮಾಡೋಣ. ಸೊ ಎಲ್ಲವನ್ನೂ ಮಾಡ್ತಾ ಅಂದರೆ ಆಮೇಲೆ ಇನ್ನೊಂದು, ನಮಗೆ ಏನು ಸಿಗುತ್ತೋ ಸಿನಿಮಾದಲ್ಲಿ ಅದನ್ನು ಸ್ವೀಕರಿಸ್ಬಿಟ್ಟು ಮಾಡ್ತಾ ಹೋಗ್ಬೇಕು ನಾವು. ಸಿಕ್ಕಿದ್ದು ಹಂಗಂತ, ಯಾಕೆಂದರೆ ನಮ್ಮ ಸಿನಿಮಾ ಬರಬೇಕು ಅಂತ ಆಸೆ, ಸಿನಿಮಾಗೆ ಬಂದಾಯಿತು, ನಾನು ಇದೇ ಆಗಬೇಕು ಅನ್ನೋದು ಆಸೆ ಇದೆ, ಅದು ಮಾಡ್ತಾ ಇರ್ತೀವಿ. ಅದೇ ಸಂದರ್ಭದಲ್ಲಿ ನಮಗಿರುವ ಕ್ಯಾಲಿಬರ್ ಬೇರೆ ಬೇರೆನೂ ಇದೆಯಲ್ಲ, ಅದನ್ನು ಬಳಸ್ಕೊಳ್ಳೋದಷ್ಟೇ. ಒಂದು 25 ಸಿನಿಮಾ ಸಂಭಾಷಣೆ ಬರೆದಿದ್ದೀನಿ. ಅವು ತುಂಬ ಯಶಸ್ವಿ ಸಿನಿಮಾಗಳಿವೆ, ತುಂಬ ಬೇರೆ ಬೇರೆ ಥರ ಸಿನಿಮಾ ಇದೆ. ಶ್ರೀ ಮಂಜುನಾಥ ಆದಂಥ ಸಿನಿಮಾ ಇದೆ, ಕುರುಕ್ಷೇತ್ರ ಆದಂಥ ಸಿನಿಮಾ ಇದೆ, ಸಂಭಾಷಣೆಗಳು. ಸೊ ಹೀಗೆ ನಮ್ಮ ಶಕ್ತಿ ಎಲ್ಲೆಲ್ಲಿ ನಾವು ಬಳಸ್ಕೊಳ್ಳೋಕೆ ಸಾಧ್ಯನೋ ಅದನ್ನೆಲ್ಲ ಬಳಸ್ಕೊಳ್ಳೋದಷ್ಟೇ ಕೆಲಸ. ಈಗ ಡೈರೆಕ್ಷನ್ ಅಂತ ಬಂದರೆ ಗೂಗಲ್ಲೇ ಕೇಳ್ತಾ ಇದೆ, ಗೂಗಲ್ ಲಾಸ್ಟ್ ಸಿನಿಮಾ ನೆಕ್ಸ್ಟ್ ಯಾವುದು ಅಂತ. ಸೊ ಡೈರೆಕ್ಷನಿಗೆ ಯಾವಾಗ ಸರ್? ಈ ವರ್ಷದಲ್ಲೇ ಒಂದು ಸಿನಿಮಾ ಮಾಡ್ತೀನಿ. ಈಗ ಎಲ್ಲ ತಯಾರಿ ನಡೀತಾ ಇದೆ. ನಿಮಗೆ ನೀವೇನಾ ಸರ್ ಅಥವಾ ಹೀರೋ ಬೇರೆಯವರು? ಇಲ್ಲ ಎಲ್ಲ ಬೇರೆಯವರು. ಅದು ಆ ಸಿನಿಮಾದ ಇದು ಐಡಿಯಾಲಜಿನೇ ಬೇರೆ ಇತ್ತು, ಗೂಗಲ್ ಸಿನಿಮಾದು. ಈಗ ಬೇರೆ ಇನ್ನೊಂದು ರೀತಿ ಸಿನಿಮಾ ಮಾಡ್ತಿದ್ದೀನಿ. ಸರ್, ಸುದೀಪ್ ಸರ್ಗೆ ನಲ್ಲಾ ಸಿನಿಮಾ ಮಾಡಿದವರು. ಸೊ ಅವತ್ತಿಂದ ಅವರ ಫ್ಯಾನ್ಸ್ ಅಂತೂ ಕೇಳಿರ್ತಾರೆ ನಿಮಗೆ, ಯಾವಾಗ ನಮ್ಮ ಬಾಸ್ಗೆ ಒಂದು ಸಿನಿಮಾ ಮಾಡ್ತೀರಾ ಅಂತ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಬರೀ ಹಾಡುಗಳು ಬರೀತಿದ್ದೀರಾ, ಪೈಲ್ವಾನ್ ಆಯಿತು, ಈಗ ಅಪ್ಕಮಿಂಗ್ ಯಾವುದಾದ್ರೂ ಸಿನಿಮಾಗಳಿಗೆ ವರ್ಕ್ ಮಾಡ್ತಿದ್ದೀರಾ ಅವ್ರ ಜೊತೆ? ಈಗ ಸುದೀಪ್ ಅವ್ರು ಮಾಡ್ತಾ ಇರೋದು ಬೇರೆ ಒಂದು ಸಿನಿಮಾ, ಇನ್ನೂ ಗೊತ್ತಿಲ್ಲ ನನಗೆ. ಎಲ್ಲರ ಜೊತೆ ಕೆಲಸ ಮಾಡ್ತಾನೆ ಇರ್ತೀವಿ. ನನಗೆ ಜನ ಏನು ಕೇಳ್ತಾರೆ ಅಂದರೆ, ಸರ್ ನಲ್ಲ ಥರದ್ದು ಇನ್ನೊಂದು ಸಿನಿಮಾ ಮಾಡಿ ಅಂತ. ನಲ್ಲ 2 ಮಾಡ್ತೀನಿರಪ್ಪ ಅಂದಿದ್ದೀನಿ. ಗೊತ್ತಿಲ್ಲ, ಸುಮ್ಮನೆ ಅಂದಿದ್ದೀನಿ. ನಲ್ಲ ಥರದ ಎಮೋಷ್ನಲ್ ಸಿನಿಮಾ ಡೆಫಿನೆಟಾಗಿ ಮಾಡ್ತೀನಿ. ಸರ್, ಮೆಜೆಸ್ಟಿಕ್ಕಿಂದ ನೀವು ಹೇಳ್ದಂಗೆ ರಾಬರ್ಟ್ವರೆಗೂ, ಕುರುಕ್ಷೇತ್ರದವರೆಗೂ ಸಂಭಾಷಣೆ ಬರೆಯೋದಾದರೆ, ರಾಬರ್ಟ್ ಸಿನಿಮಾದಲ್ಲಿ ಹಾಡುಗಳನ್ನ ಬರೆದಿದ್ರಿ. ಸೊ ದರ್ಶನ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದಾದ್ರೂ ಲೈನಪ್ಸ್ ಇದೆಯಾ, ಪೈಪ್ಲೈನಲ್ಲಿ ವರ್ಕ್ ನಡೀತಾ ಇದೆಯಾ ನೀವು ಅವ್ರು ಮಾಡ್ತಿರ್ತಕ್ಕಂಥ ಸಿನಿಮಾಗಳು? ಇಲ್ಲಮ್ಮ, ಯಾವುದೂ ಇಲ್ಲ. ಸದ್ಯ ಡೆವಿಲ್ ಸಿನಿಮಾದ್ದು ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ. ಮಧ್ಯೆ ಏನು ಘಟನೆ ಆಗಿದೆ, ಸರಿ ಹೋಗುತ್ತೆ. ಸದ್ಯಕ್ಕೆ ಏನೂ ಇಲ್ಲ. ದರ್ಶನ್ ಅವರ ಈ ಸಿನಿಮಾವರೆಗೂ ಕೆಲಸ ಮಾಡಿದ್ದೀನಿ, ಗೊತ್ತಿಲ್ಲ ಸರ್. ಈ ಕ್ಷಣಕ್ಕೆ ಅದು ಅಪ್ರಸ್ತುತ ಆದರೂ ಕ್ವಶನ್ನು, ಬಟ್ ನೀವು ತುಂಬ ಮೆಜೆಸ್ಟಿಕ್ಕಿಂದ ರಾಬರ್ಟ್ವರೆಗೂ ಹತ್ರದಿಂದ ನೋಡಿದ್ದವರಾಗಿ, ಈ ಥರದ ಕಾಟೇರವರೆಗೂ ನೋಡಿದವರಾಗಿ ಏನು ಹೇಳ್ತೀರಾ ಸರ್? ಈ ಥರದ ಘಟನೆಯಲ್ಲಿ ಅವರ ಕೈವಾಡ ಇದೆ ಅನ್ಸುತ್ತಾ, ಅಥವಾ ಆ ಥರದ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತಾ? ಏನು ಹೇಳ್ತಾರೆ ಸರ್? ಅಲ್ವಾ, ಮೂಲತಃ ಯಾರೂ ಕೆಟ್ಟವರಲ್ಲ, ಯಾರೂ ಇದಲ್ಲ. ಈಗ ಈ ಘಟನೆ ಬಗ್ಗೆ ಈಗಾಗಲೇ ತುಂಬ ಜನ ತುಂಬ ಥರ ಮಾತಾಡಿದ್ದಾರೆ, ಎಲ್ಲೂ ಆಗಿದೆ. ಈಗೇನು ಅಂತಂದರೆ, ನಮ್ಮ ಆಶಯ ಏನು ಅಂದರೆ, ಏನಾಗಿದೆಯೋ ಅದು ಅವ್ರವ್ರಿಗೆ ಗೊತ್ತಿದೆ, ಅದಾಯಿತು, ಅದರ ವಿಮರ್ಶೆ ಬೇಡ. ಆದಷ್ಟು ಬೇಗ ಚಾರ್ಜ್ ಶೀಟು ಏನು ಫೈಲಾಗಿ ದರ್ಶನ್ ಅವರು ಇದರಲ್ಲಿ ಏನು ಈ ಘಟನೆಯಲ್ಲಿ ಹೆಚ್ಚಿನ ಪಾತ್ರ ಇಲ್ಲ ಅನ್ನೋ ಥರ ಆಗಲಿ ಅಂತ ನಮ್ಮ ಆಶಯ. ಪಾತ್ರ ಇದೆ ಅಂತ ಈಗ ಜಾಹೀರಾಗಿದೆ, ಎಲ್ರಿಗೂ ಗೊತ್ತಿದೆ. ಆದರೆ ಅಂಥ ಒಂದು ಏನು ಕೊಲೆಯಂಥ ಒಂದು ಆಘಾತಕಾರಿಯದ್ದು ದರ್ಶನ್ ಮಾಡಿಲ್ಲ ಅನ್ನೋದೇ ನಮ್ಮ ನಂಬಿಕೆ, ಮತ್ತು ಬೇಗ ಹೊರಗಡೆ ಬರಲಿ ಅನ್ನೋದು ಆಶಯ. ಸರ್, ನೀವು ಯಾವತ್ತೋ ಬರೆದಂಥ ಹಾಡುಗಳು ಅದೇನು ರಿಯಾಲಿಟಿಗೆ ಅವತ್ತಿಗೆ ಸಿನಿಮಾ ಕತೆಗಷ್ಟೇ ಅದು ಸಿಂಕ್ ಆಗಿರುತ್ತೆ. ಬಟ್ ಇವತ್ತಿಗೆ ದರ್ಶನ್ ಅವರು ಜೈಲು ಸೇರಿರೋದ್ರಿಂದ ನಿಮ್ಮ ಸಾಕಷ್ಟು ಸಿನಿಮಾಗಳು ಅಥವಾ ಬೇರೆ ಬೇರೆ ಸಾಹಿತಿಗಳು ಬರೆದಂಥ ಗೀತೆಗಳನ್ನ ಸಿಂಕ್ ಮಾಡಿ ನೋಡಿ ಅವತ್ತೇ ಬರೆದಿದ್ರು ಅನ್ನೋವಂಥ ಮಾತುಗಳು ಆಡ್ತಾ ಇದ್ದಾರೆ. ನೋಡ್ಕೊಂಡು ಯೂಟ್ಯೂಬ್ ತೆಗೆದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಕಮೆಂಟ್ಸ್ಗಳಿದ್ದೇ ಇದೆ. ಎಸ್ಪೆಷಲಿ ಮಾತಾಡೋದಾದರೆ ನವಗ್ರಹ ಹಾಡು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋಂಥ ಕಮೆಂಟಿಗರು ನೆಟ್ಟಿಗರು ಕೂಡ ಹೇಳ್ತಾರೆ. ಇದನ್ನ ನೋಡಿ ಪ್ರಿಡಿಕ್ಷನ್ ಅವತ್ತೇ ಮಾಡಿದ್ರು ಸರ್ರು ಅಂತ. ಬಟ್ ಈ ಘಟನೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅವತ್ತು ಹೆಂಗೆ ಹುಟ್ಟಿತ್ತು ಸರ್ ಅದು ಹಾಡು, ನವಗ್ರಹ ಚಿತ್ರದ ಒಂದು ಗೀತೆ? ಅದು ಹಿಂಗಾಗುತ್ತೆ ಅಂದರೆ, ಯಾವುದು ಪ್ರಿಡಿಕ್ಷನ್ ಮಾಡೋದಲ್ಲ, ಅದು
ಆಮೇಲೆ ನಾವು ಅದು ತಾಳೆ ಆಗುತ್ತೆ ಅಂತ ಅಷ್ಟೇ, ತಳಕು ಹಾಕ್ಕೊಳುತ್ತೆ, ಯಾವುದಕ್ಕೆ ಎಲ್ಲಿಗೋ ಕನೆಕ್ಟ್ ಮಾಡ್ತೀವಿ ನಾವು ಆ, ಅಂತ ಅನ್ಸುತ್ತೆ ನನಗೆ ಅಷ್ಟೇ. ಆಮೇಲೆ ನಾವು ಆ ಸಿನಿಮಾಗೆ ಅಂತ ಕೆಲಸ ಮಾಡಿದ್ವಿ. ಆಮೇಲೆ ರೈಟರ್ ಅಂದ್ರೇ ಹೂ ಶೋಸ್ ರೈಟ್ ವೇ ಅಂತ ಅಂದ್ಕೊಳ್ಳೋದು ನಾನು. ಮಾರ್ಗದರ್ಶಕ, ಬರಹಗಾರ ಒಬ್ಬ ಮಾರ್ಗದರ್ಶಕ ಆಗಿರ್ತಾನೆ. ಅದು ನಾವು ನಮ್ಮ ಬರವಣಿಗೆನೇ ಒಂದು ಸಮಾಜಕ್ಕೆ ಏನೋ ಒಂದು ದರ್ಶನ ಅಂತೀವಿ. ಅಂದರೆ ಒಂದು 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 ಬರಹದಿಂದ, ಒಂದು ಹಾಡಿನಿಂದ ನಮಗೆ ಸಿಗುವ ದರ್ಶನ ಏನು, ನಮಗೆ ಸಿಗುವ ಅದರಿಂದ ಏನು ನಾವು ಕಲ್ತ್ಕೋತೀವಿ ಅಥವಾ ತಿಳ್ಕೊತೀವಿ ಅಂತ. ಹಾಗೆ ಎಷ್ಟೋ ಕೆಲವು ಸಾಲುಗಳು ಎಲ್ಲಿಂದ ಎಲ್ಲೆಲ್ಲೋ ಕನೆಕ್ಟ್ ಆಗ್ತವೆ. ಅವೆಲ್ಲ ಆಗುತ್ತಷ್ಟೇ, ನಾವಾಗ ನಾವು ಮಾಡೋದು ಏನೂ ಇಲ್ಲ. ನಮ್ಮಿಂದ ಪಡ್ತವೆ ಕೆಲವು ಹಾಡುಗಳು. ಸರ್ ನೆಕ್ಸ್ಟ್ ಇಯರ್ಗೆ ನೀವು ಕನ್ನಡ ಚಿತ್ರರಂಗಕ್ಕೆ ಬಂದು 25 ವರ್ಷ. ಕೆ ವಿ ಜಯರಾಮ್ ಸರ್ ಇಂಟ್ರಡ್ಯೂಸ್ ಮಾಡಿಸಿದಂಥ ಶಿಷ್ಯ ನೀವು, ಅವ್ರ ಗುರುಗಳು. ಸೊ ಅವ್ರ ಹೆಸರಲ್ಲೇ ಜಯರಾಮ್ ಅನ್ನೋದು ನಿಮ್ಮ ದೇವನಿಂದನೂ ನಿಮ್ಮ ಸಿನಿ ಪಯಣ ಜಯದಲ್ಲೇ ಮುಂದೆ ಸಾಗ್ತಾ ಇದೆ. 25 ವರ್ಷ ತುಂಬ್ತಾ ಇದೆ. ಸೊ ಇದೊಂದು ದೊಡ್ಡ ಜರ್ನಿ, 2 ನಿಮಿಷದಲ್ಲಿ ಮಾತಾಡೋದಲ್ಲ. ಬಟ್ ಇಷ್ಟು ದೂರ ಬಹುದೂರ ಸಾಗಿದ್ದೀರಾ ಸರ್, ಏನು ಅನ್ಸುತ್ತೆ ಈ ಕ್ಷಣಕ್ಕೆ ಅಂತ? ಜಯರಾಮ್ ಅವರ ಸಿನಿಮಾದಿಂದ ಬಂದು ಜಯದುರ್ಗ ಕಂಬೈನ್ಸ್ ಅವರ ಇದು ಕಂಬೈನ್ಸೇ ಜಯದುರ್ಗ ಅಂತ. ಮೊದಲು ಹಾಡು ನಾನು ಬರೆದಿದ್ದೆ ದುರ್ಗೆ ಮೇಲೆ ಸಿನಿಮಾಗೆ, ಆ ಸಿನಿಮಾಗೆ. ಸೊ ಹಾಗೆ ಏನು ಜಯ ಸಿಗ್ತಾ ಇದೆ ಭಗವಂತನ ದಯೆ. ಒಂದೇ, ನಾನು ಇಲ್ಲಿ ತನಕ, ಇವತ್ತಿನ ತನಕ ನಾನು ಇಷ್ಟು ಕೆಲಸ ಮಾಡಲಿಕ್ಕೆ ಮತ್ತು ನಾನು ಹೀಗಿರಲಿಕ್ಕೆ ಕಾರಣಕರ್ತರು ನನ್ನ ಸಿನಿಮಾ ನಿರ್ಮಾಪಕರುಗಳು, ನಿರ್ದೇಶಕರು, ತಂತ್ರಜ್ಞರು, ಸಂಗೀತ ನಿರ್ದೇಶಕರು, ಎಲ್ಲ ತಂತ್ರಜ್ಞರು, ಎಲ್ಲ ಸಿನಿಮಾಟೋಗ್ರಫರು, ಎಲ್ಲರೂ, ಥಿಯೇಟ್ರ್ ಪೋಸ್ಟ್ ಆ್ಯಂಡ್ ಸೋನು, ಥಿಯೇಟ್ರ್ ಗೇಟ್ ಕೀಪರ್ ತನಕ ಇರುವ ಪ್ರತಿಯೊಬ್ಬರು ಕೂಡ ನಮ್ಮ ಬೆಳವಣಿಗೆಯಲ್ಲಿ ಎಲ್ಲೋ ಒಂದು ಪಾಲ್ದಾರರಾಗಿರ್ತಾರೆ. ಇದರ ಆಚೆಗೆ ಎಲ್ಲ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮ ವಿಶೇಷವಾಗಿ, ಯಾಕೆಂದರೆ ಅತಿ ಹೆಚ್ಚು ನಮ್ಮನ್ನು ಅಂದರೆ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಬರೋಕ್ಕೆ ಮುಂಚೆ ಇದ್ದಿದ್ದೆ ಅವರಾದ್ದರಿಂದ, ಅದಾದಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ, ಈಗ ಸೋಷಿಯಲ್ ಮೀಡಿಯಾ ಮತ್ತು 7 ಕೋಟಿ ಕನ್ನಡಿಗರು, ಇಷ್ಟೂ ಜನ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೂ ಜನಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮ. ಸರ್ ಇವಾಗ ಪ್ರೆಸೆಂಟ್ ಎಷ್ಟು ಸಿನಿಮಾ ನಡೀತಾ ಇದೆ ಸರ್? ನಮಗೆ ಗೂಗಲ್ ತಪ್ಪು ಹೇಳ್ತಾ ಇದೆ, ಏನು ಅಪ್ಡೇಟ್ ಕೊಡ್ತಾ ಇಲ್ಲ ಅದಕ್ಕೆ. ಇಲ್ಲ, ಒಂದು 20ಕ್ಕೂ ಹೆಚ್ಚು ಸಿನಿಮಾಗಳು ಹಾಡು ಟ್ಯೂನ್ ರೆಡಿ ಇದೆ, ಅದನ್ನು ಬರೆಯಬೇಕಾದ್ದು. ಅದು ಇದ್ದೇ ಇರುತ್ತೆ ಯಾವಾಗಲೂ. ಅದನ್ನೇ ನಾನು ಹೇಳಕ್ಕೆ ಕೊಟ್ಟಿದ್ದು, ನಮ್ಮ ನಿರ್ಮಾಪಕರು ನಮಗೆ ಪ್ರತಿ ದಿನ ನಮ್ಮನ್ನು ಪಂಕ್ತಿಲಿ ಕೂರಿಸ್ತಾನೆ ಇರ್ತಾರೆ. ಸೊ ನಮ್ಮ ಊಟ ನಡೀತಾನೆ ಇರುತ್ತೆ. ನಮ್ಮ ನಿರ್ದೇಶಕರುಗಳು ಅಷ್ಟೇ. ಅಂದರೆ ಸಾಲಾಗಿ ಸಿನಿಮಾ ಹಾಡುಗಳು ಇದ್ದೇ ಇರುತ್ತೆ. ಎಷ್ಟು ಸಿನಿಮಾ ಬರ್ತಾನೆ ಇರುತ್ತೆ, ನಾವು ಬರಿತಾನೆ ಇರ್ತೀವಿ, ಕೆಲಸ ನಡೀತಾನೆ ಇರುತ್ತೆ. ಸರ್ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀರಾ, ನಾನು ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ಅನ್ನೋ ಥರ ನಾನು ಕೆಲಸ ಮಾಡ್ತೀನಿ ಅಂತ. ದಿನದಲ್ಲಿ ಎಷ್ಟು ಟೈಮ್ ಮೇಲೆಗಡೆ ಫ್ಯಾಮಿಲಿ ಇದೆ ಸರ್, ಬಟ್ ಮೇಡಮ್ ಹೇಳಿದರು, ಈವನ್ ವೀಕೆಂಡ್ ವಿತ್ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದರು, ನಮ್ಗೆ ಟೈಮ್ ಕೊಡಲ್ಲ, ಅದೊಂದೇ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಈಗ 20 ಸಿನಿಮಾ ಇದೆ ಅಂತ ಹೇಳ್ತೀರಂದ್ರೆ ಬಹುಶಃ ಈಗಲೂ ಟೈಮ್ ಸಾಕಾಗಲ್ಲ ಅನ್ಸುತ್ತೆ. ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ನಾಗೇಂದ್ರ ಪ್ರಸಾದ್ ಸರ್ ಡೈಲಿ? ಇಲ್ಲ, ತುಂಬ ಒಂದು ರಾತ್ರಿ 12 ಗಂಟೆ 1 ಗಂಟೆ ತನಕ, ಮತ್ತು ಬೆಳಗಿನ ಜಾವ 5 ಗಂಟೆಯಿಂದ ಕೆಲಸ ಶುರು ಆಗಿಬಿಡುತ್ತೆ. ಸೊ 5 ಗಂಟೆಗೆ ಬಂದು ಬರವಣಿಗೆ ಶುರು ಮಾಡ್ತೀನಿ. ಮಲಗೋದು ಲೇಟ್ ಅಷ್ಟೇ. ಕೆಲಸ ಒಂದು 11 ಗಂಟೆ ತನಕ ಮಾಡ್ತೀನಿ ಮಾಮೂಲಾಗಿ. ಒಂದು 11 ಗಂಟೆ ಆಗುತ್ತೆ. 11ರಿಂದ 5 ಗಂಟೆವರೆಗೂ ರಿಲ್ಯಾಕ್ಸ್ ಅಂದ್ಕೊಳ್ಳಿ, ಮತ್ತು 5 ಗಂಟೆ ಕೆಲಸ. ನನ್ನ ಕೊನೆಯ ಪ್ರಶ್ನೆ ಸರ್, ಮಗಳು ಮತ್ತು ಮಗ ಇಬ್ಬರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಲವು ಇದ್ದೇ ಇದೆ. ಮಗಳು ಆಲ್ರೆಡಿ ಒಂದು ಪ್ರಶಸ್ತಿ ಕೂಡ ತಗೊಂಡಿದ್ಲು ಸಿನಿಮಾದಲ್ಲಿ. ಸೊ ಈಗ ಏನು ಮಾಡ್ತಿದ್ದಾರೆ, ಅವ್ರಿಗೆ ಸಿನಿಮಾಗೆ ಯಾವಾಗ ಇಂಟ್ರಡ್ಯೂಸ್ ಮಾಡಿಸ್ತೀರಾ ಅಂತ? ಇಲ್ಲ, ಇಬ್ಬರು ಟ್ಯಾಲೆಂಟೆಡ್ ಇದ್ದಾರೆ. ಅವ್ರಿಗೆ ಆಸಕ್ತಿ ಕೂಡ ಇದೆ. ನೋಡುವ, ಮುಂದಿನ ದಿನಗಳಲ್ಲಿ ಅವರ ಆಸಕ್ತಿ ಹಾಗೇ ಇತ್ತು. ಮತ್ತು ಬರೀ ಆಸಕ್ತಿ ಇದ್ದರೆ ಸಾಲಲ್ಲ. ನಾವು ಯಾರೋ ಬೇರೆ ಹೊರಗಡೆಯಿಂದ ಬರುವಂಥ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ, ನಾನು ಆ್ಯಕ್ಟ್ ಮಾಡಬೇಕು, ನಾನು ಇದು ಮಾಡಬೇಕು ಅಂತೆಲ್ಲ. ಅವ್ರುಗಳಿಗೆ ನಾವು ಒಂದಷ್ಟು ಬುದ್ಧಿವಾದ ಹೇಳ್ತೀವಿ. ಇನ್ನು ನಮ್ಮ ಮಕ್ಕಳಿಗೆ ಹೇಳದೇ ಇರ್ತೀವ, ನೀನು ಏನಾದರೂ ಮಾಡಬೇಕಂದ್ರೆ ಫಸ್ಟು ಕಲಿ, ಇದು ಕಲಿ, ಅದು ಕಲಿ, ಇದು ಕಲಿ. ನಮ್ಮ ಮಕ್ಕಳು ಅಂದ ತಕ್ಷಣ ಏನು ಅವ್ರಿಗೇನು ಇನ್ನೊಂದು ಎಕ್ಸ್ಟ್ರಾ ಇದೇನು ಇರೋದಿಲ್ಲ. ಅವ್ರಿಗೆ ಒಂದು ಆಪ್ಷನ್ ಏನಿರುತ್ತೆ ಅಂದರೆ, ನಾವು ಯಾರಿಗಾದ್ರೂ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸುವ
ಒಂದು ಅವಕಾಶ ಮಾತ್ರ ಅವ್ರಿಗಿರುತ್ತೆ ಅಲ್ವಾ. ಆದರೆ ಅದರ ಆಚೆಗೆ ಬೆಳೆಯೋ ಶಕ್ತಿ ಅವ್ರಿಗೆ ಇರಬೇಕಾಗಿರೋದು. ಹಾಗೆ ಶಕ್ತಿ ಇರಬೇಕು ಅಂದರೆ ಅವ್ರು ಫಸ್ಟು ಕಲಿಬೇಕು. ಅವ್ರ ಹತ್ರ ತಾಕತ್ತು. ಈಗ ಯುದ್ಧರಂಗಕ್ಕೆ ಹೋಗ್ತೀನಿ ಅಂದರೆ ನಮ್ಮನ್ನು ಏನು ರಥ ರೆಡಿ ಇದೆ, ಈಗ ನಾನೇ ರಥ ಅಂದ್ಕೊಳ್ಳಿ, ರೆಡಿ ಇದೆ, ನಾನು ಕರ್ಕೊಂಬಂದುಬಿಡ್ತೀನಿ. ಆದರೆ ಯುದ್ಧ ಮಾಡಬೇಕಾಗಿರೋದು ಅವನೇ ಅಲ್ವಾ, ಅವಳೇ ಅಲ್ವಾ, ನನ್ನ ಮಗಳೇ ಅಲ್ವಾ, ನನ್ನ ಮಗನೇ ಅಲ್ವಾ. ಸೊ ಬತ್ತಳಿಕೆಯಲ್ಲಿ ಬಾಣಗಳಿರ್ಬೇಕು. ಖಾಲಿ ಬಂದರೆ ಆಗಲ್ಲ. ಅದೇನಂದರೆ ಕಲಿಕೆ ಇರಲಿ ಅಂತ. ಕಲೀಲಿ, ಆಮೇಲೆ ನೋಡ್ರು ಮುಂದೆ. ಸರ್, ಕೃಷ್ಣಂ ಪ್ರಣಯ ಸಖಿ ರಿಲೀಸ್ಗೆ ರೆಡಿ ಇದೆ. ಕೊನೆಗೆ ದ್ವಾಪರದ್ದು ನನಗೆ 2 ಸಾಲನ್ನು ಹೇಳಿ ಮುಗಿಸಿ ಸರ್. ಮೀನಾ ಅದು ನಾನು ಅಷ್ಟು ಚೆನ್ನಾಗಿ ಹೇಳಲಿಲ್ಲ, ಅದಕ್ಕೆ ಅದನ್ನು ಹೇಳೋದ್ರ ಮೂಲಕ ವೈಂಡ್ ಅಪ್. ದ್ವಾಪರ ಹಾಡೇನಿದೆ ಅದಕ್ಕಿಂತಲೂ ಇನ್ನೂ ಹೆಚ್ಚು ನಿಮಗೆ ಇಷ್ಟ ಆಗುವ ಇನ್ನೊಂದು ಹಾಡು ಶೀಘ್ರದಲ್ಲೇ ಬಿಡುಗಡೆ ಆಗ್ತಿದೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದೇ ಹಾಡು ಹೇ ಗಗನ ಅಂತ ಒಂದು ಹಾಡು ನಾನೇ ಬರ್ತಿರೋಂಥದ್ದು. ಇನ್ನೇನು ಬಿಡುಗಡೆ ಆಗುತ್ತೆ ಅದನ್ನು ಕೇಳಿ, ಅದನ್ನು ಹೀಗೆ ನೀವು ರೀಲ್ಸ್ ಮಾಡ್ತೀರಿ ಅಂತ ನಂಬಿಕೆ ಇದೆ ನನಗೆ. ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ. ಏನಮೇಲೆ ಮರ್ತೈತೆ ನನಗೆ. ನಾನು ಕೇಳಿ 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 ತಲೆಗೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಇದೆಯಲ್ಲೇ ಟೈಪ್ ಮಾಡ್ಕೊಂಡಿದ್ದೆ. ಹಾಂ, ಓಕೆ. ಜೇನದನಿಯೋಳೆ ಮೀನ ಕಣ್ಣೋಳೆ, ಹಬ್ಬ ಥರ ಆಡ್ತಾ ಇದ್ದೀನಿ ಇರಿ. ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಿಮ್ಮ ಕ್ವಾಲಿಟಿ ಟೈಮ್ ಕೊಟ್ಟಿದ್ದಕ್ಕೆ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಮಾತುಗಳಾಗಿತ್ತು. ಸಾಕಷ್ಟು ಸಿನಿಮಾಗಳು ನಡೀತಾ ಇದೆ. ಅವರೇ ಹೇಳಿದಾಗೆ 20ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅವರು ಲಿರಿಕ್ಸ್ ಬರೀತಾ ಇದ್ದಾರೆ. ಸಿನಿಮಾ ಡೈರೆಕ್ಷನು ಕೂಡ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಅದ್ರ ತಯಾರಿ ಕೂಡ ನಡೀತಾ ಇದೆ. ಸೊ ಸದ್ಯ ಅವರು ಕೃಷ್ಣಂ ಪ್ರಣಯ ಸಖಿ ಚಿತ್ರದ ದ್ವಾಪರ ಹಾಡಿನಿಂದ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವರ ದ್ವಾಪರ ಹಾಡು ಟ್ರೆಂಡಿಂಗ್ ಅಲ್ಲಿದೆ, ವರ್ಲ್ಡ್ ವೈಡ್ ಎರಡನೇ ಸ್ಥಾನದಲ್ಲಿದೆ. ಈಗ ನಮ್ಮ ಜೊತೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಇನ್ನೊಂದು ಹಾಡು ಹೇಳಿದ್ರು, ಹೇ ಗಗನ ಅಂತೆ. ಸೊ ಅದು ಎಷ್ಟು ಅದ್ಭುತವಾಗಿ ಬಂದಿದೆ, ಅದಕ್ಕೆ ಜಸ್ಟ್ ವೆಯ್ಟ್ ಅಂಡ್ ವಾಚ್ ಅಂತ ಹೇಳಬೇಕಷ್ಟೆ. ಇದಾಗಿತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸ್ಪೆಷಲ್ ಮಾತುಕತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.